ರಾಘವೇಶ್ವರ ಶ್ರೀ ವಿರುದ್ಧ ಹವ್ಯಕ ಸಮಾಜದ ಮುಖಂಡರು ಕೂಡ ಈಗ ಧ್ವನಿಗೂಡಿಸಿದ್ದಾರೆ. ಶ್ರೀಗಳು ಕೂಡಲೇ ಪೀಠತ್ಯಾಗವನ್ನು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹವ್ಯಕ ಸಮಾಜದ ಗೌರವಾಧ್ಯಕ್ಷ KH ಶ್ರೀನಿವಾಸ್ ಮಾತನಾಡಿ, ಶ್ರೀಗಳ ವಿರುದ್ಧದ ಆರೋಪ ತನಿಖೆ ವಿಳಂಬ ಆಗ್ತಿದೆ ಅಂತ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಮಾನ ಮನಸ್ಕ ಹವ್ಯಕ ಸಮಾಜ ಸುದ್ದಿಗೋಷ್ಠಿಯನ್ನು ನಡೆಸಿದೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಘವೇಶ್ವರ ಶ್ರೀಗೆ ರಾಮನನ್ನು ಪೂಜಿಸುವ ಅರ್ಹತೆ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮಚಂದ್ರಾಪುರ ಮಠಕ್ಕೆ ಸ್ವಾಮೀಜಿಯಿಂದ ಕೆಟ್ಟ ಹೆಸರು ಬಂದಿದೆ, ಹಾಗಾಗಿ ಅವರು ತಕ್ಷಣವೇ ಪೀಠತ್ಯಾಗ ಮಾಡಬೇಕು ಅಂತ ಹವ್ಯಕ ಸಮಾಜದ ಗೌರವಾಧ್ಯಕ್ಷ KH ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಆಗ್ತಾ ಇತ್ತು. ಇವತ್ತು ಅಮೆರಿಕಾದಲ್ಲಿ FBI ಇದೆ, ಇಂಗ್ಲೆಂಡ್ನಲ್ಲಿ ಸ್ಕಾಟ್ಲೆಂಡ್ ಯಾರ್ಡ್ಸ್ ಇದ್ದಾರೆ. ಅದಕ್ಕೆ ಒಪ್ಪಿಸಿಬಿಟ್ರೆ ಮತ್ತೆ ಮುಂದೆ ನೀವೇನು ಮಾಡಬೇಕಾದಿಲ್ಲ. ಅದು ಸತ್ಯ ಹೊರಗೆ ಬರಲೇಬೇಕು. ಯಾವುದೇ ರೀತಿಯಲ್ಲಿ ಕೂಡ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಆ ದೇಶದ ಪ್ರೆಸಿಡೆಂಟಿನ ಮೇಲಿದ್ರೂ ಕೂಡ ಅದನ್ನು ತಪ್ಪಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥ ಆ ರೀತಿಯ ಒಂದು ಕ್ರೆಡಿಬಲ್ ಆದಂಥ ಏಜೆನ್ಸಿಯನ್ನು ನಾವು ತಯಾರು ಮಾಡೋದಕ್ಕೆ, ಅದು ಏನು ಈ ಇಂಡಿಯಾದ ಮಟ್ಟದಲ್ಲಿ ಆಗಲಿ ಅಂತ ಕಾಯೋದು ಬೇಡ, ಒಂದು ರಾಜ್ಯ ಕೂಡ ಆ ರೀತಿಯ ಒಂದು ಏಜೆನ್ಸಿಯನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಇದೆ. ಇಂಥ ಸಂದರ್ಭವನ್ನು ರಾಜ್ಯ ಸರ್ಕಾರಗಳು ಉಪಯೋಗಿಸ್ಕೊಂಡು ಏನಪ್ಪ ಈ ಕರ್ನಾಟಕದಲ್ಲಿರೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೊಟ್ಟರೆ ಇದೆಲ್ಲ ಕರೆಕ್ಟಾಗಿ ಹೊರಗಡೆಗೆ ಬರುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ಮೂಡಿಸುವಂಥ ಏಜೆನ್ಸಿ ಮಾಡಬೇಕು. ಹಾಗೆ ಮಾಡಬೇಕು ಅಂತಿದ್ರೆ ಇಂಥ ಕೇಸ್ನಲ್ಲಿ ಯಾರ್ಯಾರು ವಿಳಂಬ ಮಾಡಿದರು, ಯಾರು ಸಾಕ್ಷಿಯನ್ನು ಸಂಗ್ರಹಿಸೋದ್ರಲ್ಲಿ ಆಸಕ್ತಿ ತೋರಿಸಿಲ್ಲ, ಅಂಥವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ಬೇಕಾದ್ದು ಅಗತ್ಯ ಇದೆ. ಸರ್ಕಾರದ ಪಾತ್ರ ಕೂಡ ಇನ್ನೂ ಇದೆ ಬೇಕಾದಷ್ಟು. ಅದು ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ